ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 27/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಮಾಯೆಯಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಾನು ಬ್ರಹ್ಮ ತಂದೆಯನ್ನು ಸ್ವೀಕಾರ ಮಾಡುವುದಿಲ್ಲ, ಅಂದರೆ ನಾನು ಬ್ರಹ್ಮ ತಂದೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಅಥವಾ ಬ್ರಹ್ಮ ತಂದೆಗೆ ಮಾನ್ಯತೆಯನ್ನು ನೀಡುವುದಿಲ್ಲ ಅನ್ನುವ ವಿಚಾರ ಎಂದೂ ನಮ್ಮ ಮನಸ್ಸಿನಲ್ಲಿ ಬರಬಾರದು. ನಾನು ಪರಮಾತ್ಮ ಶಿವ ತಂದೆಯ ಜೊತೆಗೆ ಡೈರೆಕ್ಟ್ ಆಗಿ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ, ಈ ಬ್ರಹ್ಮ ತಂದೆಗೂ ಮತ್ತು ನನಗೂ ಸಂಬಂಧ ಇಲ್ಲ ಅನ್ನುವ ವಿಚಾರ ಎಂದೂ ನಮ್ಮ ಮನಸ್ಸಿನಲ್ಲಿ ಬರಬಾರದು. ಇಂದಿನ ಪ್ರಶ್ನೆಯಾಗಿದೆ, ಎಂತಹ ಮಕ್ಕಳ ಬಗ್ಗೆ ಎಲ್ಲರಿಗೂ ಸ್ವತಃ ಆಂತರ್ಯದಲ್ಲಿ ಪ್ರೀತಿ ಉತ್ಪನ್ನ ಆಗುತ್ತದೆ? ಉತ್ತರ, ಯಾರು ಮೊದಲು ಪ್ರತಿಯೊಂದು ಮಾತನ್ನು ಸ್ವಯಂ ತಮ್ಮ ಜೀವನದಲ್ಲಿ ಪ್ರತ್ಯಕ್ಷದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೋ, ನಂತರ ಅನ್ಯರಿಗೆ ಆ ಮಾತಿನ ಬಗ್ಗೆ ತಿಳಿಸುತ್ತಾರೋ, ಅಂತಹ ಮಕ್ಕಳ ಬಗ್ಗೆ ಎಲ್ಲರಿಗೂ ಸ್ವತಃ ಆಂತರ್ಯದಲ್ಲಿ ಪ್ರೀತಿ ಉತ್ಪನ್ನ ಆಗುತ್ತದೆ. ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಅನೇಕರ ಸೇವೆಯನ್ನು ಮಾಡಬೇಕು. ಆಗ ಎಲ್ಲರ ಪ್ರೀತಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನೀವು ಸ್ವಯಂ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ, ಕೇವಲ ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಿದ್ದರೆ, ನಿಮ್ಮ ಮಾತನ್ನು ಯಾರು ಸ್ವೀಕಾರ ಮಾಡುತ್ತಾರೆ? ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೆ ಕೇವಲ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೋ ಅಂತವರು ಪಂಡಿತರಾಗಿ ಬಿಡುತ್ತಾರೆ. ಓಂ ಶಾಂತಿ. ಮಕ್ಕಳನ್ನು ಪರಮಾತ್ಮ ತಂದೆ ಕೇಳುತ್ತಾರೆ, ಆತ್ಮರನ್ನು ಪರಮಾತ್ಮ ಕೇಳುತ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ನಾವು ಪರಂಪಿತ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ರಥ ಇಲ್ಲ ಅನ್ನುವ ಮಾತಿನ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಇದೆ. ಈ ಬ್ರಹ್ಮನ ಬೃಕುಟಿಯಲ್ಲಿ ಪರಮಾತ್ಮ ತಂದೆ ನಿವಾಸವನ್ನು ಮಾಡುತ್ತಾರೆ. ಈ ಬ್ರಹ್ಮನ ಬೃಕುಟಿಯ ಮಧ್ಯದ ಸ್ಥಾನವೇ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಆಗಿದೆ. ಪರಮಾತ್ಮ ತಂದೆ ಸ್ವಯಂ ತಿಳಿಸಿದ್ದಾರೆ, ನಾನು ಈ ಬ್ರಹ್ಮ ತಂದೆಯ ಬೃಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗುತ್ತೇನೆ, ಅಂದರೆ ಈ ಬ್ರಹ್ಮ ತಂದೆಯ ಬೃಕುಟಿಯಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ಸ್ವಯಂ ತಿಳಿಸಿದ್ದಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ. ಆತ್ಮ ಬೃಕುಟಿಯ ಮಧ್ಯದಲ್ಲೇ ಕುಳಿತುಕೊಳ್ಳುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬಂದು ಈ ಬ್ರಹ್ಮನ ಬೃಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತಾರೆ. ಈ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಆತ್ಮ ಕೂಡ ಇದೆ ಮತ್ತು ಪರಮಾತ್ಮ ಶಿವ ತಂದೆಯ ಆತ್ಮ ಕೂಡ ಇದೆ. ಅಂದರೆ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮ ತಂದೆ ಕೂಡ ಇದ್ದಾರೆ ಮತ್ತು ಶಿವ ತಂದೆ ಕೂಡ ಇದ್ದಾರೆ. ಒಂದು ವೇಳೆ ಬ್ರಹ್ಮ ತಂದೆ ಇರದೇ ಇದ್ದಿದ್ದರೆ ಶಿವ ತಂದೆ ಕೂಡ ಇಲ್ಲಿ ಇರುತ್ತಿರಲಿಲ್ಲ. ಒಂದು ವೇಳೆ ನಾವು ಕೇವಲ ಶಿವ ತಂದೆಯನ್ನು ಮಾತ್ರ ನೆನಪು ಮಾಡುತ್ತೇವೆ, ಈ ಬ್ರಹ್ಮ ತಂದೆಯನ್ನು ನಾವು ನೆನಪು ಮಾಡುವುದಿಲ್ಲ, ಅಂದರೆ ಈ ಬ್ರಹ್ಮ ತಂದೆಯನ್ನು ನಾವು ಸ್ವೀಕಾರ ಮಾಡುವುದಿಲ್ಲ, ಬ್ರಹ್ಮ ತಂದೆಗೆ ಗೌರವವನ್ನು ಕೊಡುವುದಿಲ್ಲ, ಶಿವ ತಂದೆಯನ್ನಷ್ಟೇ ನಾವು ನೆನಪು ಮಾಡುತ್ತೇವೆ ಎಂದು ನೀವು ಹೇಳಿದರೆ, ಪರಮಾತ್ಮ ಶಿವ ತಂದೆ ಕೇಳುತ್ತಾರೆ, ಬ್ರಹ್ಮನ ತನು ಇಲ್ಲದೆ ಶಿವ ತಂದೆ ಹೇಗೆ ಮಾತನಾಡಲು ಸಾಧ್ಯ? ಪರಮಾತ್ಮ ತಂದೆಯನ್ನು ಎಲ್ಲರೂ ಸದಾ ಮೇಲೆ ನೆನಪು ಮಾಡುತ್ತಾ ಬಂದಿದ್ದಾರೆ. ಪರಮಾತ್ಮ ಶಿವ ತಂದೆಯನ್ನು ಎಲ್ಲರೂ ಸದಾ ಮೇಲೆ ಪರಮಧಾಮದಲ್ಲಿ ನೆನಪು ಮಾಡುತ್ತಾ ಬಂದಿದ್ದಾರೆ. ಈಗ ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಇಲ್ಲಿ ನಮ್ಮ ಬಳಿ ಕುಳಿತಿದ್ದಾರೆ. ಪರಮಾತ್ಮ ತಂದೆ ಈಗಲೂ ಮೇಲೆ ಪರಮಧಾಮದಲ್ಲಿ ಕುಳಿತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಹೇಗೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಶಿವ ತಂದೆ ಮೇಲೆ ಪರಮಧಾಮದಲ್ಲಿ ಕುಳಿತಿದ್ದಾರೆ ಎಂದು ನೀವು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಆದರೆ ಶಿವ ತಂದೆಯ ಮೂರ್ತಿಯನ್ನು ಈ ಸಾಕಾರ ಜಗತ್ತಿನಲ್ಲೇ ಪೂಜೆ ಮಾಡಲಾಗುತ್ತದೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ನಿಮಗೆ ಗೊತ್ತಿದೆ, ಪರಮಾತ್ಮ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ನಾಲೆಜ್ಫುಲ್ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲಿ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ? ಬ್ರಹ್ಮನ ತನುವಿನಲ್ಲೇ ಕುಳಿತು ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಬ್ರಹ್ಮನಿಗೆ ಮಾನ್ಯತೆಯನ್ನು ಕೊಡುವುದಿಲ್ಲ ಎಂದು. ಆದರೆ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ಮುಖದ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ಈ ಬ್ರಹ್ಮನ ಮುಖದ ಮೂಲಕ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ಶಿವ ತಂದೆಯನ್ನು ನೆನಪು ಮಾಡಿ ಎಂದು. ಈ ಬ್ರಹ್ಮ ತಂದೆ ಎಂದೂ ಕೂಡ ನನ್ನನ್ನು ನೆನಪು ಮಾಡಿ ಎಂದು ಮಕ್ಕಳಾದ ನಿಮಗೆ ಹೇಳುವುದಿಲ್ಲ. ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಮಗೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಪರಮಾತ್ಮ ಶಿವ ತಂದೆ ಮನ್ ಮನಾಭವ ಅನ್ನುವ ಮಂತ್ರವನ್ನು ಈ ಬ್ರಹ್ಮನ ಮುಖದ ಮೂಲಕ ನಮಗೆ ನೀಡುತ್ತಾರೆ. ಒಂದು ವೇಳೆ ಬ್ರಹ್ಮ ತಂದೆ ಇರದೇ ಇದ್ದಿದ್ದರೆ ನಾನು ನಿಮಗೆ ಹೇಗೆ ಮಂತ್ರವನ್ನು ನೀಡಲು ಸಾಧ್ಯ ಆಗುತ್ತಿತ್ತು ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ.
ಬ್ರಹ್ಮ ತಂದೆ ಇರದೇ ಇದ್ದಿದ್ದರೆ ನೀವು ಶಿವ ತಂದೆಯ ಜೊತೆಗೆ ಹೇಗೆ ಮಿಲನವನ್ನು ಮಾಡಲು ಸಾಧ್ಯ ಆಗುತ್ತಿತ್ತು? ಬ್ರಹ್ಮ ತಂದೆ ಇರದೇ ಇದ್ದಿದ್ದರೆ ನೀವು ನನ್ನ ಬಳಿ ಹೇಗೆ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತಿತ್ತು ಎಂದು ಶಿವ ತಂದೆ ಕೇಳುತ್ತಾರೆ. ಒಳ್ಳೊಳ್ಳೆ ಮಹರತಿಗಳ ಮನಸ್ಸಿನಲ್ಲೂ ಕೂಡ ಇಂತಹ ವಿಚಾರಗಳು ನಡೆಯುತ್ತಿರುತ್ತದೆ. ಆಗ ಮಾಯೆ ಅಂತಹ ಮಕ್ಕಳ ಮುಖವನ್ನೇ ತನ್ನ ಕಡೆ ತಿರುಗಿಸಿಕೊಂಡು ಬಿಡುತ್ತದೆ. ಮಹರತಿಗಳೂ ಕೂಡ ಹೇಳುತ್ತಾರೆ, ನಾವು ಬ್ರಹ್ಮನನ್ನು ಸ್ವೀಕಾರ ಮಾಡುವುದಿಲ್ಲ ಎಂದು. ಯಾರು ಬ್ರಹ್ಮ ತಂದೆಗೆ ಗೌರವವನ್ನು ಕೊಡುವುದಿಲ್ಲವೋ, ಬ್ರಹ್ಮ ತಂದೆಯನ್ನು ಸ್ವೀಕಾರ ಮಾಡುವುದಿಲ್ಲವೋ ಅಂತವರ ಗತಿ ಏನಾಗಬಹುದು? ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ಮಕ್ಕಳ ಮುಖವನ್ನು ಸಂಪೂರ್ಣ ತಿರುಗಿಸಿ ಬಿಡುತ್ತದೆ. ಈಗ ನೀವು ಶಿವ ತಂದೆಯ ಸಮ್ಮುಖದಲ್ಲಿ ಇದ್ದೀರಾ. ಈಗ ನೀವು ನಿಮ್ಮ ಮುಖವನ್ನು ಶಿವ ತಂದೆಯ ಕಡೆ ತಿರುಗಿಸಿಕೊಂಡಿದ್ದೀರಾ. ಅಂದರೆ ಶಿವ ತಂದೆಯ ಸಮ್ಮುಖದಲ್ಲಿ ನೀವೀಗ ನಿಮ್ಮ ಮುಖವನ್ನು ತಿರುಗಿಸಿಕೊಂಡು ಶಿವ ತಂದೆಯನ್ನೇ ನೋಡುತ್ತಿದ್ದೀರಾ. ನೀವು ಶಿವ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಪುನಃ ಯಾರು ಈ ಬ್ರಹ್ಮ ತಂದೆ ನನ್ನ ಪಾಲಿಗೆ ಏನೂ ಅಲ್ಲ, ಈ ಬ್ರಹ್ಮ ತಂದೆ ಏನು ದೊಡ್ಡವರಲ್ಲ ಎಂದು ತಿಳಿದುಕೊಳ್ಳುತ್ತಾರೋ ಅಂತವರ ಗತಿ ಏನಾಗಬಹುದು? ಅಂತವರು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮನುಷ್ಯರು ಓ ಪರಮಾತ್ಮ ತಂದೆ ಎಂದು ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮನುಷ್ಯರ ಮಾತನ್ನು ಕೇಳಿಸಿಕೊಳ್ಳುತ್ತಾರೇನು? ಮನುಷ್ಯರು ಹೇಳುತ್ತಾರೆ, ಹೇ ಮುಕ್ತಿದಾತ, ಈ ಸೃಷ್ಟಿಗೆ ಬನ್ನಿ ಎಂದು. ಪರಮಾತ್ಮ ತಂದೆ ಪರಮಧಾಮದಲ್ಲೇ ಕುಳಿತು ನಮಗೆ ಮುಕ್ತಿಯನ್ನು ನೀಡಲು ಸಾಧ್ಯ ಇದೆಯೇನು? ಪರಮಾತ್ಮ ತಂದೆ ಪರಮಧಾಮದಿಂದ ನಮಗೆ ಮುಕ್ತಿಯನ್ನು ನೀಡುತ್ತಾರೇನು? ಕಲ್ಪ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಆದರೆ ಈ ಬ್ರಹ್ಮ ತಂದೆಯನ್ನೇ ಮಾಯ ಮಾಡಿಬಿಟ್ಟರೆ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ನೋಡಿ ಏನೆಂದು ಹೇಳಬಹುದು? ಯಾರ ತನುವಿನಲ್ಲಿ ಪರಮಾತ್ಮ ತಂದೆ ಬರುತ್ತಾರೋ ಆ ತನುವನ್ನೇ ಮಾಯ ಮಾಡಿಬಿಟ್ಟರೆ ಪರಮಾತ್ಮ ತಂದೆ ಏನೆಂದು ಹೇಳಬಹುದು? ಮಾಯೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಯಾರು ನಂಬರ್ 1 ಬೆಲೆ ಬಾಳುವಂತಹ ಆತ್ಮರಾಗಿದ್ದರೋ ಅವರನ್ನೇ ಮಾಯೆ 1 ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮರನ್ನಾಗಿ ಮಾಡುತ್ತದೆ. ಇಂತಿಂತಹ ಅನೇಕ ಮಕ್ಕಳು ಸೆಂಟರ್ನಲ್ಲಿ ಇದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಬಲೆ ಪರಮಾತ್ಮ ಶಿವತಂದೆ ತಿಳಿಸಿರುವ ಜ್ಞಾನವನ್ನು ನೀವು ಅನ್ಯರಿಗೆ ತಿಳಿಸುತ್ತಿರಬಹುದು. ಆದರೆ ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ನೀವು ಪಂಡಿತರ ಸಮಾನ ಆದಂತೆ ಎಂದು ತಂದೆ ತಿಳಿಸುತ್ತಾರೆ. ಹೇಗೆ ಪರಮಾತ್ಮ ತಂದೆ ಪಂಡಿತನ ಒಂದು ಕಥೆಯನ್ನು ಹೇಳುತ್ತಾರೆ. ಪಂಡಿತ ರಾಮನ ನೆನಪಿನಲ್ಲಿ ನದಿಯನ್ನು ದಾಟಬಹುದು ಎಂದು ಹೇಳುತ್ತಿದ್ದ. ಆದರೆ ತಾನು ನದಿಯನ್ನು ದಾಟುವ ಸಮಯ ಬಂದಾಗ ಆ ನದಿಯಲ್ಲೇ ಮುಳುಗಿ ಸತ್ತು ಹೋದ ಎಂದು ಹೇಳುತ್ತಾರೆ. ಅಂದರೆ ಪಂಡಿತ ಯಾವ ಮಾತನ್ನು ಹೇಳುತ್ತಿದ್ದನೋ ಆ ಮಾತಿನ ಬಗ್ಗೆ ಅವನಿಗೆ ವಿಶ್ವಾಸ ಇರಲಿಲ್ಲ. ಅದೇ ರೀತಿ ಇಲ್ಲಿ ಕೆಲವು ಮಕ್ಕಳು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೆ ಪಂಡಿತರಂತೆ ಕೇವಲ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ನೆನಪಿನ ಮೂಲಕ ಈ ವಿಶ್ವದ ಸಾಗರವನ್ನು ಪಾರು ಮಾಡಿ ನೀವು ಕ್ಷೀರ ಸಾಗರಕ್ಕೆ ಹೋಗುತ್ತೀರಾ. ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಒಬ್ಬ ಪಂಡಿತ ಅನ್ಯರಿಗೆ ಹೇಳುತ್ತಿದ್ದ, ರಾಮನ ಹೆಸರನ್ನು ಹೇಳುತ್ತಾ ಹೋದರೆ ಈ ನದಿಯನ್ನು ಸಹಜವಾಗಿ ನೀವು ಪಾರು ಮಾಡಬಹುದು ಎಂದು. ಆದರೆ ಆ ಪಂಡಿತನಿಗೆ ಸ್ವಯಂ ರಾಮನ ಬಗ್ಗೆ ವಿಶ್ವಾಸ ಇರಲಿಲ್ಲ. ಇಲ್ಲೂ ಕೂಡ ಕೆಲವರು ಸ್ವಯಂ ವಿಕಾರಕ್ಕೆ ವಶ ಆಗುತ್ತಾರೆ ಮತ್ತು ಅನ್ಯರಿಗೆ ನಿರ್ವಿಕಾರಿಗಳಾಗಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವರ ಮಾತಿನ ಪ್ರಭಾವ ಅನ್ಯರ ಮೇಲೆ ಆಗುತ್ತದೆಯೇನು? ಕೆಲವೊಂದು ಸ್ಥಾನದಲ್ಲಿ ಜ್ಞಾನವನ್ನು ತಿಳಿಸುವವರಿಗಿಂತಲೂ ಜ್ಞಾನವನ್ನು ಕೇಳುವಂತವರು ಪುರುಷಾರ್ಥದ ಮಾರ್ಗದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಾರೆ. ಯಾರು ಅನೇಕರ ಸೇವೆಯನ್ನು ಮಾಡುತ್ತಾರೋ ಅವರು ಸರ್ವರಿಗೂ ಪ್ರಿಯ ಆಗಿರುತ್ತಾರೆ. ಆ ಪಂಡಿತ ಅಸತ್ಯವನ್ನು ಹೇಳುತ್ತಿದ್ದ. ಪಂಡಿತ ಅಸತ್ಯ ಪಂಡಿತ ಆಗಿದ್ದ ಎಂದು ಯಾವಾಗ ಎಲ್ಲರಿಗೂ ಗೊತ್ತಾಗುತ್ತದೆಯೋ ಆಗ ಯಾರು ಅವರನ್ನು ಪ್ರೀತಿ ಮಾಡುತ್ತಾರೆ. ಅದೇ ರೀತಿ ಇಲ್ಲಿ ನಾವು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೆ ಕೇವಲ ಪಂಡಿತರಂತೆ ಆದರೆ ನಮ್ಮನ್ನೂ ಕೂಡ ಯಾರೂ ಪ್ರೀತಿ ಮಾಡುವುದಿಲ್ಲ. ಯಾರು ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಂತವರ ಬಗ್ಗೆ ಎಲ್ಲರ ಮನಸ್ಸಿನಲ್ಲೂ ಪ್ರೀತಿ ಉತ್ಪನ್ನ ಆಗುತ್ತದೆ. ಒಳ್ಳೊಳ್ಳೆ ಮಹರತಿಗಳನ್ನೂ ಕೂಡ ಮಾಯೆ ನುಂಗಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಇನ್ನೂ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ. ಎಲ್ಲಿಯವರೆಗೂ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಯುದ್ಧದ ತಯಾರಿ ಕೂಡ ಸಂಪೂರ್ಣವಾಗಿ ಮುಗಿಯಲು ಸಾಧ್ಯ ಇಲ್ಲ. ಒಂದು ಕಡೆ ಯುದ್ಧದ ತಯಾರಿ ನಡೆಯುತ್ತದೆ, ಇನ್ನೊಂದು ಕಡೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಈ ಯುದ್ಧಕ್ಕೂ ನಿಮ್ಮ ಕರ್ಮಾತೀತ ಸ್ಥಿತಿಗೂ ಸಂಬಂಧ ಇದೆ. ನಂತರ ಯುದ್ಧ ಪೂರ್ಣ ಆಗುತ್ತದೆ. ಯುದ್ಧ ಪೂರ್ಣ ಆದ ತಕ್ಷಣ ನೀವು ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗುತ್ತೀರಾ. ಮೊದಲು ರುದ್ರಮಾಲೆ ತಯಾರಾಗುತ್ತದೆ. ಈ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಈ ಜಗತ್ತು ಬದಲಾವಣೆ ಆಗಲೇಬೇಕು, ಅಂದರೆ ಈ ಜಗತ್ತು ಪರಿವರ್ತನೆ ಆಗಲೇಬೇಕು ಅನ್ನುವುದು ನಿಮಗೆ ಗೊತ್ತಿದೆ.
ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈ ಕಲಿಯುಗಿ ಜಗತ್ತು ಇನ್ನು 40,000 ವರ್ಷದವರೆಗೂ ಇರುತ್ತದೆ ಎಂದು. ಈಗ ನಿಮಗೆ ಗೊತ್ತಿದೆ, ವಿನಾಶ ನಮ್ಮ ಸಮ್ಮುಖದಲ್ಲೇ ಇದೆ. ನಿಮ್ಮ ಸಂಖ್ಯೆ ಬಹಳ ಕಡಿಮೆ ಇದೆ, ಜಗತ್ತಿನ ಜನರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ. ಅಂದ ಮೇಲೆ ನಿಮ್ಮ ಮಾತನ್ನು ಯಾರು ಒಪ್ಪಿಕೊಳ್ಳುತ್ತಾರೆ? ಯಾವಾಗ ನಿಮ್ಮ ಸಂಖ್ಯೆ ವೃದ್ಧಿ ಆಗುತ್ತದೆಯೋ ಆಗ ನಿಮ್ಮ ಯೋಗದ ಶಕ್ತಿಯನ್ನು ನೋಡಿ, ನಿಮ್ಮ ಯೋಗದ ಶಕ್ತಿಗೆ ಆಕರ್ಷಿತರಾಗಿ ಅನೇಕರು ನಿಮ್ಮ ಬಳಿ ಬರುತ್ತಾರೆ. ಎಷ್ಟು ಆಂತರ್ಯದಲ್ಲಿರುವಂತಹ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರೋ ಅಷ್ಟು ನಿಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಎಷ್ಟು ಆತ್ಮರಾದ ನಿಮ್ಮಲ್ಲಿ ಇರುವಂತಹ ಕಲ್ಮಶ ಸಮಾಪ್ತಿ ಆಗುತ್ತಾ ಹೋಗುತ್ತದೆಯೋ ಅಷ್ಟು ಆತ್ಮದಲ್ಲಿ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ. ಎಲ್ಲರ ಮನಸ್ಸಿನ ವಿಚಾರ ಪರಮಾತ್ಮ ತಂದೆಗೆ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಇನ್ನು ಪರಮಾತ್ಮ ತಂದೆಗೆ ಪ್ರತಿಯೊಂದು ಮಗುವಿನ ಸ್ಥಿತಿಯ ಬಗ್ಗೆ ಗೊತ್ತಿದೆ. ತಂದೆ ಮಕ್ಕಳ ಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಏನು? ತಂದೆಗೆ ಮಕ್ಕಳ ಸ್ಥಿತಿಯ ಬಗ್ಗೆ ಗೊತ್ತಿರುತ್ತದೆ. ಮಕ್ಕಳ ಎಲ್ಲಾ ಮಾತಿನ ಬಗ್ಗೆ ತಂದೆಗೆ ಗೊತ್ತಿರುತ್ತದೆ. ಈಗ ನೀವು ಕರ್ಮಾತೀತ ಸ್ಥಿತಿಯನ್ನು ತಕ್ಷಣ ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಈಗಲೇ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಮಕ್ಕಳ ಮೂಲಕ ಬಹಳ ದೊಡ್ಡ ದೊಡ್ಡ ತಪ್ಪುಗಳು ನಡೆಯುವಂತಹ ಸಂಭಾವನೆ ಇದೆ. ಅಂದರೆ ಈಗಲೂ ಮಕ್ಕಳು ದೊಡ್ಡ ದೊಡ್ಡ ತಪ್ಪನ್ನು ಮಾಡಬಹುದು. ಮಹರತಿಗಳ ಮೂಲಕ ಕೂಡ ದೊಡ್ಡ ದೊಡ್ಡ ತಪ್ಪುಗಳು ನಡೆಯುವಂತಹ ಸಂಭಾವನೆ ಇದೆ. ನಮ್ಮ ಮಾತು, ನಮ್ಮ ವ್ಯವಹಾರ ಎಲ್ಲವೂ ಕೂಡ ಪ್ರಸಿದ್ಧ ಆಗುತ್ತದೆ. ನಮ್ಮ ಮಾತುಕತೆ, ನಮ್ಮ ಆಹಾರ, ವ್ಯವಹಾರ ಎಲ್ಲವೂ ಪ್ರಸಿದ್ಧ ಆಗುತ್ತದೆ. ಈಗ ನೀವು ನಿಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು. ದೇವತೆಗಳು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದಾರೆ. ಈಗ ನೀವು ಕೂಡ ಇದೇ ರೀತಿ ದೇವತೆಗಳಾಗಬೇಕು. ಆದರೆ ಮಾಯೆ ಯಾರನ್ನೂ ಕೂಡ ಬಿಡುವುದಿಲ್ಲ. ಮಾಯೆ ಮುಟ್ಟಿದರೆ ಮುನಿಯನ್ನಾಗಿ ಮಾಡಿಬಿಡುತ್ತದೆ. 5 ಮೆಟ್ಟಿಲು ಇದೆ ತಾನೆ? ದೇಹಾಭಿಮಾನಕ್ಕೆ ವಶ ಆದರೆ ನೀವು ಸಂಪೂರ್ಣ ಮೇಲಿನಿಂದ ಕೆಳಗಡೆ ಬೀಳುತ್ತೀರಾ. ಮೇಲಿನಿಂದ ಕೆಳಗಡೆ ಬಿದ್ದರೆ ನೀವು ಸಂಪೂರ್ಣವಾಗಿ ಸಾಯುತ್ತೀರಾ. ಈ ಸಮಯದಲ್ಲಿ ಜಗತ್ತಿನ ಜನ ಸಾಯುವುದಕ್ಕೋಸ್ಕರ ಎಂತೆಂತಹ ಉಪಾಯವನ್ನು ಮಾಡುತ್ತಾರೆ. 20 ಅಂತಸ್ತಿನ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಬಿದ್ದು ಕೆಲವರು ತಮ್ಮ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಏಕೆ ಅಷ್ಟು ಎತ್ತರದಿಂದ ಕೆಳಗಡೆ ಬೀಳುತ್ತಾರೆ ಅಂದರೆ, ಕಡಿಮೆ ಅಂತಸ್ತಿನಿಂದ ಕೆಳಗಡೆ ಬಿದ್ದರೆ ನಾನು ಸಾಯದೇ ಇದ್ದರೆ ಹಾಸ್ಪಿಟಲ್ ನಲ್ಲೇ ಇರಬೇಕಾಗುತ್ತದೆ, ಅಲ್ಲಿ ನಾನು ದುಃಖವನ್ನು ಅನುಭವ ಮಾಡಬೇಕಾಗುತ್ತದೆ ಎಂದು ಬಹಳ ಎತ್ತರದಿಂದ ಕೆಳಗಡೆ ಹಾರಿ ಸಾಯಲು ಪ್ರಯತ್ನವನ್ನು ಪಡುತ್ತಾರೆ. ಇನ್ನು ಕೆಲವರು ತಮ್ಮ ಶರೀರಕ್ಕೆ ತಾವೇ ಬೆಂಕಿಯನ್ನು ಹಚ್ಚಿಕೊಳ್ಳುತ್ತಾರೆ. ಒಂದು ವೇಳೆ ಯಾರಾದರೂ ಬೆಂಕಿಯನ್ನು ಹಚ್ಚಿಕೊಂಡಂತಹ ವ್ಯಕ್ತಿಯ ರಕ್ಷಣೆಯನ್ನು ಮಾಡಿಬಿಟ್ಟರೆ ನಂತರ ಅವರು ಎಷ್ಟೊಂದು ದುಃಖವನ್ನು ಅನುಭವ ಮಾಡುತ್ತಾರೆ. ಸಂಪೂರ್ಣ ಶರೀರ ಸುಟ್ಟು ಹೋದರೆ ಆತ್ಮ ಆ ಶರೀರವನ್ನು ಬಿಟ್ಟು ಓಡಿ ಹೋಗುತ್ತದೆ. ಆದ್ದರಿಂದ ಜೀವಘಾತವನ್ನು ಮಾಡಿಕೊಳ್ಳುತ್ತಾರೆ, ಅಂದರೆ ಶರೀರದ ಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ಜೀವಘಾತವನ್ನು ಮಾಡಿಕೊಳ್ಳುವುದರಿಂದ ಅಂದರೆ ಶರೀರದ ಅಂತ್ಯವನ್ನು ಮಾಡಿಕೊಳ್ಳುವುದರಿಂದ ನಾವು ದುಃಖದಿಂದ ಮುಕ್ತ ಆಗುತ್ತೇವೆ ಎಂದು ಜನ ತಿಳಿದುಕೊಂಡಿದ್ದಾರೆ. ಆವೇಶಕ್ಕೊಳಗಾಗಿ ತಕ್ಷಣ ಶರೀರದ ಅಂತ್ಯವನ್ನು ಮಾಡಿಕೊಳ್ಳುತ್ತಾರೆ. ಕೆಲವರು ಸಾಯದೆ ಹಾಗೆ ಉಳಿದು ಬಿಡುತ್ತಾರೆ. ಯಾರು ಉಳಿಯುತ್ತಾರೋ ಅವರು ಹಾಸ್ಪಿಟಲ್ ನಲ್ಲಿ ಎಷ್ಟೊಂದು ದುಃಖವನ್ನು ಅನುಭವ ಮಾಡುತ್ತಾರೆ. ಡಾಕ್ಟರ್ ಕೂಡ ವಿಚಾರ ಮಾಡುತ್ತಾರೆ, ಈ ವ್ಯಕ್ತಿ ಈ ದುಃಖದಿಂದ ಮುಕ್ತಾಗಲು ಸಾಧ್ಯ ಇಲ್ಲ. ಇವರಿಗೆ ಸಾಯುವಂತಹ ಯಾವುದಾದರೂ ಮಾತ್ರೆಯನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಸಾಯುವಂತಹ ಯಾವುದಾದರೂ ಮಾತ್ರೆಯನ್ನು ಕೊಟ್ಟರೆ ಇವರ ಶರೀರದ ಅಂತ್ಯ ಆಗಬಹುದು, ಇವರು ಸತ್ತರೆ ಒಳ್ಳೆಯದು ಎಂದು ಡಾಕ್ಟರ್ ಕೂಡ ವಿಚಾರ ಮಾಡುತ್ತಾರೆ. ಆದರೆ ಇಂತಹ ಮಾತ್ರೆಯನ್ನು ಕೊಡುವುದು ಕೂಡ ಮಹಾಪಾಪ ಆಗಿದೆ ಎಂದು ಡಾಕ್ಟರ್ ಸ್ವಯಂ ತಿಳಿದುಕೊಳ್ಳುತ್ತಾರೆ. ಆತ್ಮ ಹೇಳುತ್ತದೆ, ಇಂತಹ ನೋವನ್ನು ಅನುಭವ ಮಾಡುವುದಕ್ಕಿಂತ ಶರೀರವನ್ನು ತ್ಯಾಗ ಮಾಡುವುದು ಒಳ್ಳೆಯದು ಎಂದು. ಯಾರು ಜೀವಘಾತವನ್ನು ಮಾಡಿಕೊಳ್ಳಲು ಹೋಗಿ ಸಾಯದೆ ಉಳಿದು ಬಿಡುತ್ತಾರೋ ಅಂತವರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದಾಗ ಆತ್ಮ ಸ್ವಯಂ ಹೇಳುತ್ತದೆ, ಈ ರೀತಿ ನೋವನ್ನು ಅನುಭವ ಮಾಡುವುದಕ್ಕಿಂತ ಈ ಶರೀರವನ್ನು ತ್ಯಾಗ ಮಾಡುವುದು ಒಳ್ಳೆಯದು ಎಂದು. ಆದರೆ ಈಗ ಈ ಶರೀರದಿಂದ ಯಾರು ನಮ್ಮನ್ನು ಮುಕ್ತ ಮಾಡುವುದು? ಈ ಜಗತ್ತು ಅಪಾರ ದುಃಖದ ಜಗತ್ತಾಗಿದೆ. ಈ ದುಃಖದ ಜಗತ್ತಿನಲ್ಲಿ ನಮ್ಮನ್ನು ಈ ಶರೀರದಿಂದ ಯಾರು ಮುಕ್ತ ಮಾಡಲು ಸಾಧ್ಯ? ಸತ್ಯುಗ ಅಪಾರ ಸುಖದ ಜಗತ್ತಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ. ನಾವೀಗ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುತ್ತೇವೆ. ಅಂದ ಮೇಲೆ ಸುಖಧಾಮವನ್ನೇ ನಾವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ. ಯಾವಾಗ ಜಗತ್ತು ಪರಿವರ್ತನೆ ಆಗುವ ಸಮಯ ಬರುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖದಿಂದ ನಿಮ್ಮನ್ನು ಮುಕ್ತ ಮಾಡಿ ಹೊಸ ಪಾವನ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪಾವನ ಜಗತ್ತಿನಲ್ಲಿ ಸ್ವಲ್ಪೇ ಜನ ನಿವಾಸವನ್ನು ಮಾಡುತ್ತಾರೆ. ಈ ಕಲಿಯುಗದಲ್ಲಿ ಜನರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ. ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಕೂಗಿ ಕರೆಯುತ್ತಾರೆ.
ಪತಿತ ಪಾವನ ಬನ್ನಿ ಎಂದು ಕರೆಯುವಾಗ ನಾವು ಮಹಾಕಾಲನನ್ನು ಕರೆಯುತ್ತಿದ್ದೇವೆ ಅನ್ನುವುದು ಜಗತ್ತಿನ ಜನರಿಗೆ ಅರ್ಥವೇ ಆಗುವುದಿಲ್ಲ. ಈ ಚೀಚಿ ಜಗತ್ತಿನಿಂದ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗಿ ಎಂದು ಮಹಾಕಾಲ ಆದಂತಹ ಪರಮಾತ್ಮ ತಂದೆಯನ್ನು ನಾವು ಕೂಗಿ ಕರೆಯುತ್ತಿದ್ದೇವೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. ಅವಶ್ಯವಾಗಿ ಪರಮಾತ್ಮ ತಂದೆ ಬರುತ್ತಾರೆ. ಯಾವಾಗ ಎಲ್ಲರೂ ಸಾಯುತ್ತಾರೋ ಆಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ. ಶಾಂತಿ ಶಾಂತಿ ಎಂದು ಎಲ್ಲರೂ ಹೇಳುತ್ತಾರೆ. ಅಂದರೆ ಶಾಂತಿ ಬೇಕು ಎಂದು ಎಲ್ಲರೂ ಹೇಳುತ್ತಾರೆ. ಶಾಂತಿ ಶಾಂತಿಧಾಮದಲ್ಲಿ ಇರುತ್ತದೆ. ಆದರೆ ಈ ಜಗತ್ತಿನಲ್ಲಿ ಶಾಂತಿ ಹೇಗೆ ಇರಲು ಸಾಧ್ಯ? ಎಲ್ಲಿಯವರೆಗೂ ಇಷ್ಟೆಲ್ಲಾ ಜನ ಮನುಷ್ಯರಿರುತ್ತಾರೋ ಅಲ್ಲಿಯವರೆಗೂ ಜಗತ್ತಿನಲ್ಲಿ ಶಾಂತಿ ಇರಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಸುಖ ಮತ್ತು ಶಾಂತಿ ಎರಡೂ ಇತ್ತು. ಈಗ ಈ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ. ಯಾವಾಗ ಎಲ್ಲಾ ಧರ್ಮ ಸಮಾಪ್ತಿಯಾಗುತ್ತದೆಯೋ ಮತ್ತು ಒಂದು ಧರ್ಮದ ಸ್ಥಾಪನೆ ಆಗುತ್ತದೆಯೋ ಆಗ ಸುಖ ಮತ್ತು ಶಾಂತಿ ಎರಡೂ ಕೂಡ ಈ ಜಗತ್ತಿನಲ್ಲಿ ಇರುತ್ತದೆ. ಹಾಹಾಕಾರದ ನಂತರ ಜೈ ಜೈಕಾರ ಆಗುತ್ತದೆ. ಮುಂದೆ ಹೋದಂತೆ ನೀವೆಲ್ಲರೂ ನೋಡುತ್ತೀರಾ, ಅಂದರೆ ಇನ್ನು ಸ್ವಲ್ಪ ಸಮಯದಲ್ಲಿ ನೀವೆಲ್ಲರೂ ನೋಡುತ್ತೀರಾ, ಈ ಜಗತ್ತಿನಲ್ಲಿ ಸಾವಿನ ಮಾರ್ಕೆಟ್ ಬಹಳ ಜೋರಾಗಿ ನಡೆಯುತ್ತದೆ. ಅಂದರೆ ಎಲ್ಲಾ ಕಡೆ ಜನ ಸಾಯುತ್ತಿರುತ್ತಾರೆ. ಎಲ್ಲಾ ಕಡೆ ಶವಗಳ ಮಾರ್ಕೆಟ್ ಇರುತ್ತದೆ. ಜನ ಹೇಗೆ ಸಾಯುತ್ತಾರೆ ಅನ್ನುವುದನ್ನು ಮುಂದೆ ಹೋದಂತೆ ನೀವು ನೋಡುತ್ತೀರಾ. ಬಾಂಬ್ಸ್ಗಳ ಮೂಲಕ ಬೆಂಕಿ ಹತ್ತುತ್ತದೆ. ಮುಂದೆ ಹೋದಂತೆ ಅನೇಕರು ಹೇಳುತ್ತಾರೆ ಅವಶ್ಯವಾಗಿ ವಿನಾಶ ಆಗೇ ಆಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು. ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು. ಒಂದು ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡಿಸುತ್ತಾರೆ. ಈಗ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ. ಇನ್ನು ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ. ಆ ಅನೇಕ ಧರ್ಮಗಳು ವಿನಾಶ ಆಗುತ್ತದೆ. ಗೀತೆಯಲ್ಲಿ ಇಂತಹ ಯಾವ ಮಾತಿನ ಬಗ್ಗೆಯೂ ಎಲ್ಲೂ ವರ್ಣನೆ ಇಲ್ಲ. ಅಂದರೆ ಗೀತೆಯಲ್ಲಿ ಇಂತಹ ಯಾವ ಮಾತನ್ನೂ ತೋರಿಸಿಲ್ಲ. ಅಂದ ಮೇಲೆ ಗೀತೆಯನ್ನು ಓದುವುದರಿಂದ ಏನು ಪರಿಣಾಮ ಆಗುತ್ತದೆ? ಗೀತೆಯಲ್ಲಿ ತೋರಿಸುತ್ತಾರೆ ಮಹಾಭಾರತ ಯುದ್ಧದ ನಂತರ ಪ್ರಳಯ ಆಯಿತು ಎಂದು. ಬಲೆ, ಪ್ರಳಯ ಆದಾಗ ಜಗತ್ತಿನ ತುಂಬ ನೀರು ತುಂಬಬಹುದು, ಆದರೆ ಇಡೀ ಜಗತ್ತು ನೀರಿನಲ್ಲಿ ಮುಳುಗಲು ಸಾಧ್ಯ ಇಲ್ಲ. ಭಾರತ ದೇಶ ಅವಿನಾಶಿ ದೇಶ, ಪವಿತ್ರ ದೇಶ ಆಗಿದೆ. ಭಾರತ ದೇಶದಲ್ಲೂ ಕೂಡ ಅಬು ಪರ್ವತ ಬಹಳಷ್ಟು ಪವಿತ್ರ ಸ್ಥಾನ ಆಗಿದೆ, ತೀರ್ಥ ಸ್ಥಾನ ಆಗಿದೆ. ಅಬು ಪರ್ವತದಲ್ಲೇ ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ದಿಲ್ವಾಡ ಮಂದಿರ ನಿಮ್ಮೆಲ್ಲರ ಎಷ್ಟು ಒಳ್ಳೆಯ ನೆನಪಾರ್ಥ ಆಗಿದೆ. ದಿಲ್ವಾಡ ಮಂದಿರವನ್ನು ಎಷ್ಟೊಂದು ಅರ್ಥಸಹಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಯಾರು ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೋ ಅವರಿಗೆ ಈ ಮಂದಿರದ ಬಗ್ಗೆ ಗೊತ್ತಿಲ್ಲ. ಆದರೂ ಕೂಡ ಮಂದಿರವನ್ನು ನಿರ್ಮಾಣ ಮಾಡುವಂತವರು ಎಷ್ಟೊಂದು ಬುದ್ಧಿವಂತರಾಗಿದ್ದರು. ದ್ವಾಪರ ಯುಗದಲ್ಲಿ ಅವಶ್ಯವಾಗಿ ಮನುಷ್ಯರು ತಿಳುವಳಿಕೆ ಉಳ್ಳವರಾಗಿರುತ್ತಾರೆ. ಅಂದರೆ ದ್ವಾಪರ ಯುಗದಲ್ಲಿ ಮನುಷ್ಯರ ಬುದ್ಧಿ ಚೆನ್ನಾಗಿರುತ್ತದೆ. ಕಲಿಯುಗದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಎಲ್ಲಾ ಮಂದಿರಗಳಿಗಿಂತ ದಿಲ್ವಾಡ ಮಂದಿರ ಶ್ರೇಷ್ಠ ಮಂದಿರ ಆಗಿದೆ. ಏಕೆಂದರೆ ದಿಲ್ವಾಡ ಮಂದಿರದಲ್ಲಿ ಮಕ್ಕಳಾದ ನೀವು ಕುಳಿತಿದ್ದೀರಾ. ನಿಮಗೆ ಗೊತ್ತಿದೆ, ನಾವು ಈ ಮಧುಬನದಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದೇವೆ. ನಮ್ಮ ಜಡವಾದ ನೆನಪಾರ್ಥ ದಿಲ್ವಾಡ ಮಂದಿರದಲ್ಲಿ ಇದೆ. ಇನ್ನೂ ಸ್ವಲ್ಪ ಸಮಯದವರೆಗೂ ಈ ಮಂದಿರ ಮುಂತಾದದ್ದನ್ನು ಜನ ನಿರ್ಮಾಣ ಮಾಡುತ್ತಿರುತ್ತಾರೆ. ನಂತರ ಎಲ್ಲವೂ ವಿನಾಶ ಆಗುವಂತಹ ಸಮಯ ಬರುತ್ತದೆ. ಅಂದರೆ ಎಲ್ಲಾ ಮಂದಿರವನ್ನು ಒಡೆಯುವಂತಹ ಸಮಯ ಬರುತ್ತದೆ. ವಿನಾಶದ ಸಮಯದಲ್ಲಿ ಎಲ್ಲಾ ಮಂದಿರಗಳು ಒಡೆದು ಹೋಗುತ್ತದೆ. ಅಂದರೆ ಎಲ್ಲಾ ಮಂದಿರಗಳು ಸಮಾಪ್ತಿಯಾಗುತ್ತದೆ. ಹೋಲ್ಸೇಲ್ ಆಗಿ ಎಲ್ಲರಿಗೂ ಸಾವು ಬರುತ್ತದೆ. ಮಹಾಭಾರತ ಯುದ್ಧದ ಬಗ್ಗೆ ಗಾಯನ ಇದೆ. ಈ ಯುದ್ಧದಲ್ಲಿ ಎಲ್ಲರ ಜೀವನವೂ ಸಮಾಪ್ತಿಯಾಗುತ್ತದೆ. ಈಗ ಮಕ್ಕಳಾದ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆಗೆ ರಥ ಅಂತೂ ಬೇಕು ತಾನೆ. ಆತ್ಮ ಯಾವಾಗ ಶರೀರದಲ್ಲಿ ಬರುತ್ತದೆಯೋ, ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ ನಂತರ ಶರೀರ ಅಲುಗಾಡುತ್ತದೆ, ಶರೀರ ಕಾರ್ಯವನ್ನು ಮಾಡುತ್ತದೆ. ಆತ್ಮ ಶರೀರವನ್ನು ಬಿಟ್ಟು ಹೋದ ತಕ್ಷಣ ಶರೀರ ಜಡಾಗಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ನಿಮ್ಮ ಮನೆಗೆ ವಾಪಸ್ ಹೋಗುತ್ತೀರಾ. ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು. ಅಂದ ಮೇಲೆ ಲಕ್ಷ್ಮೀ ನಾರಾಯಣರಲ್ಲಿ ಇರುವಂತಹ ಗುಣವನ್ನು ನೀವೀಗ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಈ ಸಂಪೂರ್ಣ ಆಟದ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ. ಈ ಆಟ ಎಷ್ಟೊಂದು ಅದ್ಭುತ ರೂಪದಲ್ಲಿ ಮಾಡಲ್ಪಟ್ಟಿದೆ. ಈ ಆಟದ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಬೀಜರೂಪ ಆಗಿದ್ದಾರೆ. ಪರಮಾತ್ಮ ತಂದೆ ಬಂದು ಸಂಪೂರ್ಣ ವೃಕ್ಷದ ಜ್ಞಾನವನ್ನು ಮಕ್ಕಳಿಗೆ ನೀಡುತ್ತಾರೆ. ಈ ನಾಟಕದಲ್ಲಿ ಏನೇನು ನಡೆಯುತ್ತದೆ, ಈ ನಾಟಕದಲ್ಲಿ ನೀವು ಎಷ್ಟು ಸಮಯದವರೆಗೂ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಅನ್ನುವ ಜ್ಞಾನವನ್ನು ತಂದೆ ಮಕ್ಕಳಿಗೆ ನೀಡುತ್ತಾರೆ. ಅರ್ಧ ಕಲ್ಪದವರೆಗೂ ದೈವಿ ರಾಜ್ಯ ಇರುತ್ತದೆ, ಅರ್ಧ ಕಲ್ಪದವರೆಗೂ ಅಸುರಿ ರಾಜ್ಯ ಇರುತ್ತದೆ.
ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೋ ಅಂತಹ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇರುತ್ತದೆ. ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಸಮಾನ ಟೀಚರ್ ಅನ್ನಾಗಿ ಮಾಡಿಕೊಳ್ಳುತ್ತಾರೆ. ಟೀಚರ್ ಅಂತೂ ನಂಬರ್ ವಾರ್ ಆಗಿರುತ್ತಾರೆ. ಕೆಲವರು ಸ್ವಯಂ ಟೀಚರ್ ಆಗಿದ್ದರೂ ಕೂಡ ತಮ್ಮ ಜೀವನದಲ್ಲಿ ಕೆಟ್ಟ ಗುಣಗಳನ್ನು ಧಾರಣೆ ಮಾಡಿಕೊಂಡು ತಾವೇ ಕೆಟ್ಟವರಾಗಿ ಬಿಡುತ್ತಾರೆ. ಅನೇಕರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿ ಸ್ವಯಂ ಜ್ಞಾನ ಮಾರ್ಗದಿಂದ ಜೀವನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಸಣ್ಣ ಸಣ್ಣ ಮಕ್ಕಳಲ್ಲೂ ಕೂಡ ಭಿನ್ನ ಭಿನ್ನ ಪ್ರಕಾರದ ಸಂಸ್ಕಾರ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಮಾತ್ಮ ತಂದೆಯ ಬಳಿ ಇರುವಂತಹ ಕೆಲವು ಮಕ್ಕಳು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವುದಿಲ್ಲ, ತಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಿಲ್ಲ. ಅಂತವರು ಅನೇಕರಿಗೆ ದುಃಖವನ್ನು ನೀಡಲು ನಿಮಿತ್ತ ಆಗುತ್ತಾರೆ. ಶಾಸ್ತ್ರದಲ್ಲೂ ಕೂಡ ತೋರಿಸಲಾಗಿದೆ,
ಸಾಕ್ಷಾತ್